Yeah, hi. Uh, this is ಇದು ಒನ್ ಮೋರ್ ಸಮ್. ಈ ಕ್ವಶನ್ ಬಂದ್ಬಿಟ್ಟು ವಾಲ್ಮಾರ್ಟಲ್ಲಿ ಕೇಳಿದ್ದಾನೆ. ಇದೊಂದು ಸ್ವಲ್ಪ ಹಾರ್ಡ್ ಲೆವೆಲ್ ಸಮ್ ಅಂತ ಹೇಳ್ತಾರೆ. ಐ ಡೋಂಟ್ ಸಿ ದಸ್ ಆಸ್ ಅ ಹಾರ್ಡ್ ಲೆವೆಲ್ ಅಂಥದ್ದೇನಿಲ್ಲ. ಏನು ಭಾಳ ಸಿಂಪಲ್ ಇದೆ ಸಮ್ಮು. ಫಸ್ಟು ಏನು ಬೇಕು ಅಂತ ನೋಡೋಣ. ಔಟ್ಪುಟ್ಟಲ್ಲಿ ಯೂಸರ್ ಬೇಕು ಅಂತಿದ್ದಾನೆ, ಸೆಷನ್ ಡೇಟ್ ಬೇಕು ಅಂತಿದ್ದಾನೆ, ಟೋಟಲ್ ನಂಬರ್ ಆಫ್ ಆರ್ಡರ್ ಬೇಕು ಅಂತ, ಟೋಟಲ್ ನಂಬರ್ ಆಫ್ ಆರ್ಡರ್ ವ್ಯಾಲ್ಯೂ ಅದು. ಟೋಟಲ್ ನಂಬರ್ ಆಫ್ ಆರ್ಡರ್ ಬೇಕು ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕೌಂಟ್ ಅಂತ ಯೂಸ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ವ್ಯಾಲ್ಯೂ ಅಂದರೆ ಸಮ್ ಅಂತ ಯೂಸ್ ಮಾಡಬೇಕು. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪ, ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಆರ್ಡರ್. ಟೋಟಲ್ ನಂಬರ್ ಆಫ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಸ್ ಎ ಸೆಟ್ ನೀವು ಆರ್ಡರ್ನ ಕೊಟ್ಟು ಮಾಡ್ಕೊಂಡು ಟೋಟಲ್ ನಂಬರ್ ಆಫ್ ವ್ಯಾಲ್ಯೂ. ಓಕೆ, ಬಂದ್ಬಿಡ್ತು. ಏನು ಕೊಟ್ಟಿದ್ದಾನೆ ಡೇಟಾದಲ್ಲಿ? ಸೆಷನ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಹೂ ಸ್ಟಾರ್ಟೆಡ್ ದ, ಯಾರು ಸೆಷನ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಬೇಕು. ಯಾರು ಸೆಷನ್ ಸ್ಟಾರ್ಟ್ ಮಾಡಿದ್ರು ಅಂದರೆ ನೋಡಿ, ಇದು ಅರ್ಲಿ ಮಾರ್ನಿಂಗ್ 0000, ಇದು ಕೂಡ 00. ಏನಕ್ಕೆ ಎಲ್ಲದಕ್ಕೂ 00 ಇದೆ, ಏನಕ್ಕೆ ಅಂತಲೇ ಹೇಳ್ತೇನೆ. ಇಲ್ಲಿ ಕನ್ಸಿಡರ್ ಇದು ಸೆಷನ್ ಐ ಡಿ ಬಿಡಿ, ಯೂಸರ್ ಐ ಡಿ ನೋಡಿ, ಇಲ್ಲಿ 1 ಇದೆ, ನೋಡಿ ಇಲ್ಲಿ 5 ಇದೆ ಯೂಸರ್ ಐ ಡಿ, ಇಲ್ಲೂ 5 ಇದೆ. ಇವರಿಬ್ಬರಲ್ಲಿ ಯಾರು ಸೆಷನ್ ಸ್ಟಾರ್ಟ್ ಮಾಡಿದ್ದಂತ ಬೇಕಾಗ್ತದೆ ನಮಗೆ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನೀವೇ ಜಾಯ್ನ್ ಎಲ್ಲ ಮಾಡ್ಬೋದು ಬಿಡಿ. ಏನಕ್ಕೆ ನಾನು ಏನಕ್ಕೆ ಜಾಯಿನ್ ಮಾಡಬೇಕು ಅಂದರೆ, ಇಲ್ಲಿ ಆರ್ಡರ್ ವ್ಯಾಲ್ಯೂ ಕೇಳಿದ್ದಾನೆ. ಆರ್ಡರ್ ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿದೆ. ಮೇನ್ಲಿ ಇದಕ್ಕೋಸ್ಕರ ಜಾಯ್ನಿಂಗ್ ಇರೋ ಟೇಬಲ್ ಕೊಟ್ಟಿದ್ದಾನೆ. ಹೆಂಗೆ ಹಂಗಾರೆ ಸಾಲ್ವ್ ಮಾಡೋದು? ಹೆಂಗೆ? ಸಿಂಪಲ್. ನೀವು ವಿತ್ ಕ್ಲಾಸ್ ಆರ ಮಾಡ್ಬೋದು, ಡೈರೆಕ್ಟಾಗಿ ಸೆಲೆಕ್ಟ್ ಆದರೂ ಮಾಡ್ಬೋದು. ಸೆಲೆಕ್ಟು, ನಾನು ಅಲಿಯಾಸ್ ಹಾಕ್ತೀನಿ, ಯೂಸರ್ ಐ ಡಿ. ಯೂಸರ್ ಐ ಡಿ ಬೇಕು, ಯಾಕೆಂದರೆ ಔಟ್ಪುಟ್ಟಲ್ಲಿ ಯೂಸರ್ ಐ ಡಿ ಕೇಳಿದ್ದಾನೆ, ಅದಕ್ಕೋಸ್ಕರ ಯೂಸರ್ ಐ ಡಿ. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಸೆಷನ್ ಡೇಟ್ ಕೇಳಿದ್ದಾನೆ, ಅದಕ್ಕೋಸ್ಕರ ನಾನು ಸೆಷನ್ ಡೇಟ್ ಅಂತ ಹಾಕ್ತಿದ್ದೆ. ನಾನು ಆವಾಗಲೇ ಹೇಳಿದೆ ಕೌಂಟು ಮತ್ತು ಸಮ್ ಅಂತ ತಗೋಬೇಕು ಅಂತ. ಯಾವುದಕ್ಕೆ ಕೌಂಟು? ಕೌಂಟ್ ಬಂದ್ಬಿಟ್ಟು ಆರ್ಡರ್ ಐ ಡಿ. ಇದನ್ನು ನಾನು ಓ ಅಂತ ಅಲಿಯಾಸ್ ಮಾಡ್ತೀನಿ, ಎಲ್ಲಿ ಅಲಿಯಾಸ್ ಮಾಡಿದ್ದು ಅಂತ ನಿಮಗೆ ಬರುತ್ತೆ. ಮತ್ತು ಇದು ಬಂದ್ಬಿಟ್ಟು ಆರ್ಡರ್ ವ್ಯಾಲ್ಯೂ. ಆರ್ಡರ್ ವ್ಯಾಲ್ಯೂ ಇದನ್ನು ಅಲಿಯಾಸ್ ಮಾಡಿ ಏನಂತ ಕರಿತೀನಿ ಅಂದರೆ ಟೋಟಲ್ ಆರ್ಡರ್, ಟೋಟಲ್ ವ್ಯಾಲ್ಯೂ. ಇದು ಹ್ಯಾಂಡ್ ರೈಟಿಂಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ನಾನು ನೋಟ್ ಪ್ಯಾಡಲ್ಲೇ ಮಾಡ್ತೀನಿ, ಬಟ್ ಇದೊಂಥರ ಯೂಸರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅಷ್ಟೇ, ಏನು ನಥಿಂಗ್ ಮಚ್. ಯಾವ ಟೇಬಲಿಂದ ಮಾಡ್ತೇನೆ? ಫ್ರಮ್ ಸೆಷನ್ ಟೇಬಲ್ ಎಸ್ ಅಂತ ಕರಿತಾ ಇದ್ದೀನಿ. ಎಲ್ಲಿದೆ ಸೆಷನ್ ಟೇಬಲ್ ಅಂದರೆ ಇಲ್ಲಿದೆ ನೋಡಿ, ಈ ಟೇಬಲಿಂದ. ನೀವು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ, ನೋಡ್ಕೋಬೋದು. ಯೂಸರ್ ಐ ಡಿ ಬಂದ್ಬಿಟ್ಟು ಇಲ್ಲೇ ಇದೆ, ಸೆಷನ್ ಐ ಡಿ ಬಂದ್ಬಿಟ್ಟು ಕೂಡ, ಸೆಷನ್ ಡೇಟ್ ಬಂದ್ಬಿಟ್ಟು ಕೂಡ ಇಲ್ಲೇ ಇದೆ, ಮತ್ತು ಆರ್ಡರ್ ಐ ಡಿ ಬಂದ್ಬಿಟ್ಟು ಬೇರೆ ಟೇಬಲಲ್ಲಿದೆ, ಅದಕ್ಕೆ ನಾನು ಅಂತ ಕರಿತೀನಿ. ಇವಾಗ ಬರೋದು ಮೇನ್, ಜಾಯಿನ್ ಮಾಡ್ತಾ ಇದ್ದೀನಿ. ಯಾವ ಟೇಬಲ್ಲು? ಟೇಬಲ್ ನೇಮ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಆರ್ಡರ್ ಸಮ್ಮರಿ. ಸೊ ದಟ್ ಈಸ್ ದ ರೀಸನ್ ಆರ್ಡರ್ ಸಮ್ಮರಿ. ಇದನ್ನು ಎಸ್ ಅಂತ ನಾನು ಕರಿತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಜಾಯಿನ್ ಕಂಡೀಷನ್ ಆಯಿತು. ಈಗ ಅವನು ಡೇಟು ಮೇನ್ ಆಗಿರೋದೇ ಇಲ್ಲಿ, ಡೇಟು ಯಾರು ಸ್ಟಾರ್ಟ್ ಮಾಡಿದ್ದು ಅಂತ. ಸೊ ಇಲ್ಲಿ ಇಷ್ಟಾದಮೇಲೆ ಒಂದು ಆ್ಯಂಡ್ ಕಂಡೀಷನ್ ಬರ್ತೀನಿ. ಆ್ಯಂಡ್, ಯಾಕೆಂದರೆ ಈ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ ಅಂತ. ಇಲ್ಲಿ ಡೇಟು ಒಂಥರ ವಿಚಿತ್ರವಾಗಿದೆ. ಏನು ವಿಚಿತ್ರವಾಗಿದೆ ಅಂದರೆ ನೋಡ್ಬೋದು, ಇಲ್ಲಿ ಇಟ್ ವಿಲ್ ಬಿ ಇನ್ ದ ಫಾರ್ಮ್ಯಾಟ್ ವೈ 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 ಎಮ್ ಎಮ್ ಡಿ ಡಿ ಎಚ್ ಎಚ್ ಎಮ್ ಎಮ್ ಎಸ್ ಎಸ್, ಈ ಥರ ಆರ್ಡ್ರಲ್ಲಿದೆ. ನಾನು ಕನ್ವರ್ಟ್ ಮಾಡ್ತೀನಿ. ಇದಕ್ಕೆ ಹೆಂಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಕನ್ವರ್ಟ್ ಯಾವ ಕಾಲಮು? ಡೇಟ್ ಕಾಲಮ್ ಅಲ್ಲ, ಸರಿ, ಕನ್ವರ್ಟ್ ಯಾವುದನ್ನು? ಡೇಟ್ ನನಗೆ ಅಷ್ಟೇ ಬೇಕಾಗಿರುತ್ತೆ. ಇಲ್ಲಿ ಎಲ್ಲಿಂದ? ಸೆಷನ್ ಡೇಟ್, ಫಸ್ಟ್ನೇ ಟೇಬಲಿಂದ ತೊಗೊತಾ ಇದ್ದೀನಿ. ಸೆಷನ್ ಡೇಟ್ ಈಸ್ ಈಕ್ವಲ್ಸ್ ಟು ಕನ್ವರ್ಟ್, ಇದನ್ನು ಕೂಡ ಕನ್ವರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಡೇಟ್. ದಿಸ್ ಇಸ್ ಆರ್ಡರ್ ಡೇಟ್. ಸೊ ವಿ ಆರ್ ಜಸ್ಟ್ ಈಕ್ವೇಟಿಂಗ್ ಇಟ್. ಆಮೇಲೆ ಏನು ಮಾಡ್ತೀವಿ ಅಂದರೆ ಗ್ರೂಪ್ ಬೈ ಮತ್ತು ಆರ್ಡರ್ ಬೈ. ಗ್ರೂಪ್ ಬೈ ಬಂದ್ಬಿಟ್ಟು ಯೂಸರ್ ಐ ಡಿ, ಸೆಷನ್ ಐ ಡಿ. ಕೌಂಟ್ ಬಂದ್ಬಿಟ್ಟು ಇಲ್ಲಿ ಕೌಂಟು ಒಂದೇ ದಿನ ನಾನು 2 ತೋರಿಸುತ್ತೆ, ಅದಕ್ಕೆ ಕೌಂಟ್ ಬಂದ್ಬಿಟ್ಟು ಇಟ್ ಶುಡ್ ಬಿ ಗ್ರೇಟರ್ ದೆನ್ 0 ಇರಬೇಕು. ಯಾವುದು?
ಆರ್ಡರ್ ಐ ಡಿ ಏನಾದ್ರು ಇಬ್ಬರು ಆರ್ಡರ್ ಮಾಡಿದ್ರು ಅಂತ. ಐ ಥಿಂಕ್ ಯು ಐ ಚೆನ್ನಾಗಿಲ್ಲ ಇನ್ ದ ಸೆನ್ಸ್ ಹೆಂಗೆ ಬರಿತೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಾನು ನೋಟ್ ಪ್ಯಾಡಲ್ಲೇ ಮಾಡ್ತೀನಿ, ಇಟ್ ವಿಲ್ ಬಿ ಗುಡ್ ನೆಕ್ಸ್ಟ್ ವಿಡಿಯೋಯಿಂದ. ಮತ್ತು ಒನ್ ಮೋರ್ ಥಿಂಗ್, ಐ ಥಾಟ್ ಆಫ್ ಮೇಕಿಂಗ್ ಪೈಥಾನ್ ಸೀರೀಸ್ ಕೂಡ ಮಾಡಬೇಕು ಅಂತ ಇದ್ದೀನಿ. ಇವತ್ತಿಂದನೇ ಮೇ ಬಿ ಸ್ಟಾರ್ಟ್ ಆಗ್ಬೋದು, ನೋಡೋಣ ಹೆಂಗೆ ಅಂತ. ದಟ್ಸ್ ಆಲ್, ಬಾಯ್.